ಅಬಕಾರಿ ಇಲಾಖೆಯ ಲಂಚಾವತಾರಕ್ಕೆ ಸಿದ್ದರಾಮಯ್ಯ ಕುರ್ಚಿಗೂ ಕಂಟಕವನ್ನ ತಂದಿತ್ತು. ಅದೇಗೋ ಸಿಎಂ ಸದನದಲ್ಲಿ ಸಚಿವ ತಿಮ್ಮಾಪುರ್ ಅವರನ್ನ ಸೇಫ್ ಮಾಡಿಕೊಂಡ್ರು. ಆದರೆ ಇದೀಗ ಮುಖ್ಯಮಂತ್ರಿಗಳ ಅದೊಂದು ಶಿಫಾರಸು ಪತ್ರ ಅಂತ ಹೇಳಲಾಗ್ತಾ ಇರೋ ಪತ್ರ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕೇಸ್ಗೆ ಮರು ಜೀವವನ್ನ ನೀಡಿದೆ. ನೋಡ್ಕೊಂಬ. ಅಬಕಾರಿ ಇಲಾಖೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ, ಆ ಇಲಾಖೆಗೆ ಯಾರೇ ಸಚಿವರಾಗಲಿ ಅವರಿಗೆ ಲಂಚದ ಕಳಂಕ ಅಂಟಿಕೊಳ್ಳುವುದು ಮಾತ್ರ ತಪ್ಪಲ್ಲ. ಸಚಿವ ಆರ್.ಬಿ. ತಿಮ್ಮಾಪುರ್ ಮೇಲೆ ಲಂಚದಲ್ಲಿ ಪಾಲು ಪಡೆದ ಆರೋಪ ಕೇಳಿ ಬಂದಿದ್ದು ಆಡಳಿತ ವಿರೋಧ ಪಕ್ಷಗಳ ನಡುವೆ ಸಮರ ನಡೆಯುತ್ತಲೇ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬರೆದಂತಹ ಶಿಫಾರಸು ಪತ್ರವೊಂದು ಬಿಜೆಪಿ ಕೈಗೆ ಮತ್ತೊಂದು ಅಸ್ತ್ರ ನೀಡಿದೆ. ಅಬಕಾರಿ ಇಲಾಖೆಗೆ ಡಿಎಚ್ಒ ವರ್ಗಾವಣೆಗೆ ಶಿಫಾರಸು. ಸಿದ್ದರಾಮಯ್ಯ ಪತ್ರದ ವಿರುದ್ಧ ಸಿಡಿದೆದ್ದ ಬಿಜೆಪಿ. ಆರೋಗ್ಯ ಇಲಾಖೆಗೂ ಅಬಕಾರಿ ಇಲಾಖೆಗೂ ಅದೆಂತಹ ಸಂಬಂಧ? ಅಬಕಾರಿ ಇಲಾಖೆಯಲ್ಲಿ ಎಣ್ಣೆ ಮಾರಿದ್ರೆ ವೈದ್ಯರು ಕುಡಿದು ಆರೋಗ್ಯ ಹಾಳು ಮಾಡಿಕೊಂಡವರಿಗೆ ಚಿಕಿತ್ಸೆ ನೀಡ್ತಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಂಡ್ಯದ ಡಿಎಚ್ಒ ರವರನ್ನ ಮೈಸೂರಿನ ಅಬಕಾರಿ ಇಲಾಖೆ ಉಪ ಆಯುಕ್ತರಾಗಿ ವರ್ಗಾವಣೆಗೆ ಶಿಫಾರಸು ಮಾಡಿದ್ದು ಬಿಜೆಪಿಯ ಕಂಗಣ್ಣಿಗೆ ಇದು ಗುರಿಯಾಗಿರುವಂತದ್ದು. ಡಿಎಚ್ಒ ಮೋಹನ್ ವರ್ಗಾವಣೆಗೆ ಸಿಎಂ ಬರೆದಿರುವಂತಹ ಶಿಫಾರಸು ಪತ್ರಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದು ಇದ್ಯಾವ ಆಡಳಿತ ಮಂಡಳಿ ಅಂತ ಕೆಂಡಕಾರಿದ್ದಾರೆ. ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲೇ ಇರಬೇಕು ಅನ್ನುವಂಥ ನಿಯಮಾವಳಿಗಳನ್ನು ಮೀರಿ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನು ಕೊಟ್ಟಿರುವಂಥದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂಥ ಆರೋಪಗಳನ್ನು ವಿಧಾನಸಭೆಯ ಒಳಗೆ ನಾವು ಮಾಡಿ ಏನು ಧರಣಿಗಳನ್ನು ಮಾಡ್ತಾ ಇದ್ವಿ. ಈ ವರ್ಗಾವಣೆ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವಂಥ ಆರೋಪಗಳು ಮುಖ್ಯಮಂತ್ರಿಯ ಮನೆ ಬಾಗಿಲಿನ ತನಕ ಎಷ್ಟು ಬಂದಿತ್ತು, ಅದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪುಷ್ಟಿಯ ದಾಖಲೆ ಇವತ್ತು ಸಿಕ್ಕಿರುವಂಥದ್ದು. ಇದಕ್ಕೆ ಯಾರೋ ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಇದರಲ್ಲಿ ಪಾಲುದಾರರಾಗಿ ಎಲ್ಲ ಇಲಾಖೆಗಳಲ್ಲಿ ವರ್ಗಾವಣೆಯಲ್ಲಿ ಕೈಯಾಡಿಸ್ತಾ ಇರೋದನ್ನು ನೋಡಿದಾಗ ಸರ್ಕಾರ ತನ್ನ ಕುರ್ಚಿಯನ್ನು ಬಲಪಡಿಸ್ಕೊಳ್ಳಿಕ್ಕೆ ಮತ್ತು ಭ್ರಷ್ಟಾಚಾರವನ್ನು ಎಗ್ಗಿಲ್ಲದಂತೆ ನಡೆಸಲಿಕ್ಕೆ ವರ್ಗಾವಣೆಯನ್ನು ಒಂದು ದಂಧೆ ರೂಪದಲ್ಲಿ ಸರ್ಕಾರ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿ ಕಚೇರಿ, ಮುಖ್ಯಮಂತ್ರಿಗಳು, ಆರೋಗ್ಯ ಇಲಾಖೆ ಇವತ್ತು ಸ್ಪಷ್ಟ ಮಾಡಬೇಕು. ಶಾಸಕ ಸುನಿಲ್ ಕುಮಾರ್ ಪರೋಕ್ಷವಾಗಿ ಯತೇಂದ್ರ ವಿರುದ್ಧ ವರ್ಗಾವಣೆ ದಂಧೆಯ ಬಾಂಬ್ ಹಾಕಿದ್ರೆ ಶಾಸಕ ಅಭಯ್ ಪಾಟೀಲ್ ಇದು ತುಗಲಕ್ ದರ್ಬಾರ್ ಅಂತ ಕಿಡಿಕಾರಿದ್ರು. ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ತಪ್ಪಿದನ್ನೊಂದಕ್ಕೆ ಅಬಕಾರಿ ಇಲಾಖೆಗೆ ವೈದ್ಯಕೀಯ ಅಧಿಕಾರಿಗಳನ್ನ ನೇಮಿಸುವಂಥದ್ದು ಏನು ಅಂತಂದ್ರೆ ಅಲ್ಲಿದ್ದಂಥ ಅಧಿಕಾರಿಗಳದು ತಲೆ ಕಟ್ಟಿದೇನು, ಅಬಕಾರಿ ಇಲಾಖೆಗಳು ಅವ್ರು ಸರಿಪಡಿಸಕ್ಕೆ ಕಳಿಸ್ತಾ ಇದ್ದಾರೇನು. ಹಿಂದೆ ತುಗಲಕ್ ದರ್ಬಾರ್ ಅಂತ ಇತ್ತು, ತುಗಲಕ್ ರಾಜ ಆಗಿ ಹೋಗಿದ್ದ. ಅದನ್ನು ಇವತ್ತು ಸಿದ್ದರಾಮಯ್ಯ ಅವರು ತುಗಲಕ್ ಆಗಿ ಪರಿವರ್ತನೆ ಆಗಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ಬಹುತೇಕ ಕರ್ನಾಟಕದ ಇತಿಹಾಸನಾಗ ಇಷ್ಟು ಕುಸಿತು ಎಂದೂ ಕಂಡಿಲ್ಲ. ಮತ್ತು ಬರೀ ಇದೊಂದಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ನಾಗ ತಮಗೆ ಬೇಕಾದಂಥ ಅಧಿಕಾರಿಗಳು ಅವನಿಗೆ ಜ್ಞಾನ ಇರಲಿ ಬಿಡಲಿ ಅವನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು. ಮುಡಾ ಸೈಟ್ ಹಗರಣದಲ್ಲಿ ಬೀಸೋ ದೊಣ್ಣೆಯಿಂದ ಸೇಫ್ ಆಗಿದ್ದ ಸಿಎಂಗೆ ಅಬಕಾರಿ ಭೂತ ಬೆನ್ನತ್ತಿದೆ. ಲೈಸೆನ್ಸ್ಗಾಗಿ ಲಂಚ ಪಡೆದ ಕೇಸ್ನಲ್ಲಿ ಸಿಎಂಗೂ ಪಾಲಿದೆ ಅಂತ ಗುತ್ತಿಗೆದಾರ ಆರೋಪಿಸಿದರು. ಇದೀಗ ರೂಲ್ಸ್ ಉಲ್ಲಂಘನೆ ಮಾಡಿ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾಯಿಸುವಂತೆ ಸಿಎಂ ಪತ್ರ ಬರೆದಿದ್ದಾರೆ. ಈ ಘಟನೆಗಳು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಕಳಂಕ ರಹಿತ ರಾಜಕೀಯದ ಹಾದಿಗೆ ಮುಳ್ಳಾಗೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯ ಲಂಚಾವತಾರಕ್ಕೆ ಸಿದ್ದರಾಮಯ್ಯ ಕುರ್ಚಿಗೂ ಕಂಟಕವನ್ನ ತಂದಿತ್ತು. ಅದೇಗೋ ಸಿಎಂ ಸದನದಲ್ಲಿ ಸಚಿವ ತಿಮ್ಮಾಪುರ್ ಅವರನ್ನ ಸೇಫ್ ಮಾಡಿಕೊಂಡ್ರು. ಆದರೆ ಇದೀಗ ಮುಖ್ಯಮಂತ್ರಿಗಳ ಅದೊಂದು ಶಿಫಾರಸು ಪತ್ರ ಅಂತ ಹೇಳಲಾಗ್ತಾ ಇರೋ ಪತ್ರ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕೇಸ್ಗೆ ಮರು ಜೀವವನ್ನ ನೀಡಿದೆ. ನೋಡ್ಕೊಂಬ. ಅಬಕಾರಿ ಇಲಾಖೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ, ಆ ಇಲಾಖೆಗೆ ಯಾರೇ ಸಚಿವರಾಗಲಿ ಅವರಿಗೆ ಲಂಚದ ಕಳಂಕ ಅಂಟಿಕೊಳ್ಳುವುದು ಮಾತ್ರ ತಪ್ಪಲ್ಲ. ಸಚಿವ ಆರ್.ಬಿ. ತಿಮ್ಮಾಪುರ್ ಮೇಲೆ ಲಂಚದಲ್ಲಿ ಪಾಲು ಪಡೆದ ಆರೋಪ ಕೇಳಿ ಬಂದಿದ್ದು ಆಡಳಿತ ವಿರೋಧ ಪಕ್ಷಗಳ ನಡುವೆ ಸಮರ ನಡೆಯುತ್ತಲೇ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬರೆದಂತಹ ಶಿಫಾರಸು ಪತ್ರವೊಂದು ಬಿಜೆಪಿ ಕೈಗೆ ಮತ್ತೊಂದು ಅಸ್ತ್ರ ನೀಡಿದೆ. ಅಬಕಾರಿ ಇಲಾಖೆಗೆ ಡಿಎಚ್ಒ ವರ್ಗಾವಣೆಗೆ ಶಿಫಾರಸು. ಸಿದ್ದರಾಮಯ್ಯ ಪತ್ರದ ವಿರುದ್ಧ ಸಿಡಿದೆದ್ದ ಬಿಜೆಪಿ. ಆರೋಗ್ಯ ಇಲಾಖೆಗೂ ಅಬಕಾರಿ ಇಲಾಖೆಗೂ ಅದೆಂತಹ ಸಂಬಂಧ? ಅಬಕಾರಿ ಇಲಾಖೆಯಲ್ಲಿ ಎಣ್ಣೆ ಮಾರಿದ್ರೆ ವೈದ್ಯರು ಕುಡಿದು ಆರೋಗ್ಯ ಹಾಳು ಮಾಡಿಕೊಂಡವರಿಗೆ ಚಿಕಿತ್ಸೆ ನೀಡ್ತಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಂಡ್ಯದ ಡಿಎಚ್ಒ ರವರನ್ನ ಮೈಸೂರಿನ ಅಬಕಾರಿ ಇಲಾಖೆ ಉಪ ಆಯುಕ್ತರಾಗಿ ವರ್ಗಾವಣೆಗೆ ಶಿಫಾರಸು ಮಾಡಿದ್ದು ಬಿಜೆಪಿಯ ಕಂಗಣ್ಣಿಗೆ ಇದು ಗುರಿಯಾಗಿರುವಂತದ್ದು.
ಡಿಎಚ್ಒ ಮೋಹನ್ ವರ್ಗಾವಣೆಗೆ ಸಿಎಂ ಬರೆದಿರುವಂತಹ ಶಿಫಾರಸು ಪತ್ರಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದು ಇದ್ಯಾವ ಆಡಳಿತ ಮಂಡಳಿ ಅಂತ ಕೆಂಡ ಕಾರಿದ್ದಾರೆ. ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲೇ ಇರಬೇಕು ಅನ್ನುವಂಥ ನಿಯಮಾವಳಿಗಳನ್ನು ಮೀರಿ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನು ಕೊಟ್ಟಿರುವಂಥದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂಥ ಆರೋಪಗಳನ್ನು ವಿಧಾನಸಭೆಯ ಒಳಗೆ ನಾವು ಮಾಡಿ ಏನು ಧರಣಿಗಳನ್ನು ಮಾಡ್ತಾ ಇದ್ವಿ. ಈ ವರ್ಗಾವಣೆ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವಂಥ ಆರೋಪಗಳು ಮುಖ್ಯಮಂತ್ರಿಯ ಮನೆ ಬಾಗಿಲಿನ ತನಕ ಎಷ್ಟು ಬಂದಿತ್ತು, ಅದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪುಷ್ಟಿಯ ದಾಖಲೆ ಇವತ್ತು ಸಿಕ್ಕಿರುವಂಥದ್ದು. ಇದಕ್ಕೆ ಯಾರೋ ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಇದರಲ್ಲಿ ಪಾಲುದಾರರಾಗಿ ಎಲ್ಲ ಇಲಾಖೆಗಳಲ್ಲಿ ವರ್ಗಾವಣೆಯಲ್ಲಿ ಕೈಯಾಡಿಸ್ತಾ ಇರೋದನ್ನು ನೋಡಿದಾಗ ಸರ್ಕಾರ ತನ್ನ ಕುರ್ಚಿಯನ್ನು ಬಲಪಡಿಸ್ಕೊಳ್ಳಿಕ್ಕೆ ಮತ್ತು ಭ್ರಷ್ಟಾಚಾರವನ್ನು ಎಗ್ಗಿಲ್ಲದಂತೆ ನಡೆಸಲಿಕ್ಕೆ ವರ್ಗಾವಣೆಯನ್ನು ಒಂದು ದಂಧೆ ರೂಪದಲ್ಲಿ ಸರ್ಕಾರ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿ ಕಚೇರಿ, ಮುಖ್ಯಮಂತ್ರಿಗಳು, ಆರೋಗ್ಯ ಇಲಾಖೆ ಇವತ್ತು ಸ್ಪಷ್ಟ ಮಾಡಬೇಕು. ಶಾಸಕ ಸುನಿಲ್ ಕುಮಾರ್ ಪರೋಕ್ಷವಾಗಿ ಯತೇಂದ್ರ ವಿರುದ್ಧ ವರ್ಗಾವಣೆ ದಂಧೆಯ ಬಾಂಬ್ ಹಾಕಿದ್ರೆ ಶಾಸಕ ಅಭಯ್ ಪಾಟೀಲ್ ಇದು ತುಘಲಕ್ ದರ್ಬಾರ್ ಅಂತ ಕಿಡಿಕಾರಿದ್ರು. ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ತಪ್ಪಿದನ್ನೊಂದಕ್ಕೆ ಅಬಕಾರಿ ಇಲಾಖೆಗೆ ವೈದ್ಯಕೀಯ ಅಧಿಕಾರಿಗಳನ್ನ ನೇಮಿಸುವಂಥದ್ದು ಏನು ಅಂತಂದ್ರೆ ಅಲ್ಲಿದ್ದಂಥ ಅಧಿಕಾರಿಗಳದು ತಲೆ ಕಟ್ಟಿದೇನು, ಅಬಕಾರಿ ಇಲಾಖೆ ಅವರು ಸರಿಪಡಿಸಕ್ಕೆ ಕಳಿಸ್ತಾ ಇದ್ದಾರೇನು. ಹಿಂದೆ ತುಘಲಕ್ ದರ್ಬಾರ್ ಅಂತ ಇತ್ತು, ತುಘಲಕ್ ರಾಜ ಆಗಿ ಹೋಗಿದ್ದ. ಅದನ್ನು ಇವತ್ತು ಸಿದ್ದರಾಮಯ್ಯ ಅವರು ತುಘಲಕ್ ಆಗಿ ಪರಿವರ್ತನೆ ಆಗಿದ್ದಾನೆ. ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ಬಹುತೇಕ ಕರ್ನಾಟಕದ ಇತಿಹಾಸನಾಗ ಇಷ್ಟು ಕುಸಿತು ಎಂದೂ ಕಂಡಿಲ್ಲ. ಮತ್ತು ಬರೀ ಇದೊಂದಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ನಾಗ ತಮಗೆ ಬೇಕಾದಂಥ ಅಧಿಕಾರಿಗಳು ಅವನಿಗೆ ಜ್ಞಾನ ಇರಲಿ ಬಿಡಲಿ ಅವನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು. ಮುಡಾ ಸೈಟ್ ಹಗರಣದಲ್ಲಿ ಬೀಸೋ ದೊಣ್ಣೆಯಿಂದ ಸೇಫ್ ಆಗಿದ್ದ ಸಿಎಂಗೆ ಅಬಕಾರಿ ಭೂತ ಬೆನ್ನತ್ತಿದೆ. ಲೈಸೆನ್ಸ್ಗಾಗಿ ಲಂಚ ಪಡೆದ ಕೇಸ್ನಲ್ಲಿ ಸಿಎಂಗೂ ಪಾಲಿದೆ ಅಂತ ಗುತ್ತಿಗೆದಾರ ಆರೋಪಿಸಿದರು. ಇದೀಗ ರೂಲ್ಸ್ ಉಲ್ಲಂಘನೆ ಮಾಡಿ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾಯಿಸುವಂತೆ ಸಿಎಂ ಪತ್ರ ಬರೆದಿದ್ದಾರೆ. ಈ ಘಟನೆಗಳು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಕಳಂಕ ರಹಿತ ರಾಜಕೀಯದ ಹಾದಿಗೆ ಮುಳ್ಳಾಗೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯ ಲಂಚಾವತಾರಕ್ಕೆ ಸಿದ್ದರಾಮಯ್ಯ ಕುರ್ಚಿಗೂ ಕಂಟಕವನ್ನ ತಂದಿತ್ತು. ಅದೇಗೋ ಸಿಎಂ ಸದನದಲ್ಲಿ ಸಚಿವ ತಿಮ್ಮಾಪುರ್ ಅವರನ್ನ ಸೇಫ್ ಮಾಡಿಕೊಂಡ್ರು. ಆದರೆ ಇದೀಗ ಮುಖ್ಯಮಂತ್ರಿಗಳ ಅದೊಂದು ಶಿಫಾರಸು ಪತ್ರ ಅಂತ ಹೇಳಲಾಗ್ತಾ ಇರೋ ಪತ್ರ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕೇಸ್ಗೆ ಮರು ಜೀವವನ್ನ ನೀಡಿದೆ. ನೋಡ್ಕೊಂಬ. ಅಬಕಾರಿ ಇಲಾಖೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ, ಆ ಇಲಾಖೆಗೆ ಯಾರೇ ಸಚಿವರಾಗಲಿ ಅವರಿಗೆ ಲಂಚದ ಕಳಂಕ ಅಂಟಿಕೊಳ್ಳುವುದು ಮಾತ್ರ ತಪ್ಪಲ್ಲ. ಸಚಿವ ಆರ್.ಬಿ. ತಿಮ್ಮಾಪುರ್ ಮೇಲೆ ಲಂಚದಲ್ಲಿ ಪಾಲು ಪಡೆದ ಆರೋಪ ಕೇಳಿ ಬಂದಿದ್ದು ಆಡಳಿತ ವಿರೋಧ ಪಕ್ಷಗಳ ನಡುವೆ ಸಮರ ನಡೆಯುತ್ತಲೇ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬರೆದಂತಹ ಶಿಫಾರಸು ಪತ್ರವೊಂದು ಬಿಜೆಪಿ ಕೈಗೆ ಮತ್ತೊಂದು ಅಸ್ತ್ರ ನೀಡಿದೆ. ಅಬಕಾರಿ ಇಲಾಖೆಗೆ ಡಿಎಚ್ಒ ವರ್ಗಾವಣೆಗೆ ಶಿಫಾರಸು. ಸಿದ್ದರಾಮಯ್ಯ ಪತ್ರದ ವಿರುದ್ಧ ಸಿಡಿದೆದ್ದ ಬಿಜೆಪಿ. ಆರೋಗ್ಯ ಇಲಾಖೆಗೂ ಅಬಕಾರಿ ಇಲಾಖೆಗೂ ಅದೆಂತಹ ಸಂಬಂಧ? ಅಬಕಾರಿ ಇಲಾಖೆಯಲ್ಲಿ ಎಣ್ಣೆ ಮಾರಿದ್ರೆ ವೈದ್ಯರು ಕುಡಿದು ಆರೋಗ್ಯ ಹಾಳು ಮಾಡಿಕೊಂಡವರಿಗೆ ಚಿಕಿತ್ಸೆ ನೀಡ್ತಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಂಡ್ಯದ ಡಿಎಚ್ಒ ರವರನ್ನ ಮೈಸೂರಿನ ಅಬಕಾರಿ ಇಲಾಖೆ ಉಪ ಆಯುಕ್ತರಾಗಿ ವರ್ಗಾವಣೆಗೆ ಶಿಫಾರಸು ಮಾಡಿದ್ದು ಬಿಜೆಪಿಯ ಕಂಗಣ್ಣಿಗೆ ಇದು ಗುರಿಯಾಗಿರುವಂಥದ್ದು. ಡಿಎಚ್ಒ ಮೋಹನ್ ವರ್ಗಾವಣೆಗೆ ಸಿಎಂ ಬರೆದಿರುವಂತಹ ಶಿಫಾರಸು ಪತ್ರಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದು ಇದ್ಯಾವ ಆಡಳಿತ ಮಂಡಳಿ ಅಂತ ಕೆಂಡ ಕಾರಿದ್ದಾರೆ. ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲೇ ಇರಬೇಕು ಅನ್ನುವಂಥ ನಿಯಮಾವಳಿಗಳನ್ನು ಮೀರಿ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನು ಕೊಟ್ಟಿರುವಂಥದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂಥ ಆರೋಪಗಳನ್ನು ವಿಧಾನಸಭೆಯ ಒಳಗೆ ನಾವು ಮಾಡಿ ಏನು ಧರಣಿಗಳನ್ನು ಮಾಡ್ತಾ ಇದ್ವಿ. ಈ ವರ್ಗಾವಣೆ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವಂಥ ಆರೋಪಗಳು ಮುಖ್ಯಮಂತ್ರಿಯ ಮನೆ ಬಾಗಿಲಿನ ತನಕ ಎಷ್ಟು ಬಂದಿತ್ತು, ಅದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪುಷ್ಟಿಯ ದಾಖಲೆ ಇವತ್ತು ಸಿಕ್ಕಿರುವಂಥದ್ದು. ಇದಕ್ಕೆ ಯಾರೋ ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಇದರಲ್ಲಿ ಪಾಲುದಾರರಾಗಿ ಎಲ್ಲ ಇಲಾಖೆಗಳಲ್ಲಿ ವರ್ಗಾವಣೆಯಲ್ಲಿ ಕೈಯಾಡಿಸ್ತಾ ಇರೋದನ್ನು ನೋಡಿದಾಗ ಸರ್ಕಾರ ತನ್ನ ಕುರ್ಚಿಯನ್ನು ಬಲಪಡಿಸ್ಕೊಳ್ಳಿಕ್ಕೆ ಮತ್ತು ಭ್ರಷ್ಟಾಚಾರವನ್ನು ಎಗ್ಗಿಲ್ಲದಂತೆ ನಡೆಸಲಿಕ್ಕೆ ವರ್ಗಾವಣೆಯನ್ನು ಒಂದು ದಂಧೆ ರೂಪದಲ್ಲಿ ಸರ್ಕಾರ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿ ಕಚೇರಿ, ಮುಖ್ಯಮಂತ್ರಿಗಳು, ಆರೋಗ್ಯ ಇಲಾಖೆ ಇವತ್ತು ಸ್ಪಷ್ಟ ಮಾಡಬೇಕು. ಶಾಸಕ ಸುನಿಲ್ ಕುಮಾರ್ ಪರೋಕ್ಷವಾಗಿ ಯತೇಂದ್ರ ವಿರುದ್ಧ ವರ್ಗಾವಣೆ ದಂಧೆಯ ಬಾಂಬ್ ಹಾಕಿದ್ರೆ ಶಾಸಕ ಅಭಯ್ ಪಾಟೀಲ್ ಇದು ತುಘಲಕ್ ದರ್ಬಾರ್ ಅಂತ ಕಿಡಿಕಾರಿದ್ರು. ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ತಪ್ಪಿದನ್ನೊಂದಕ್ಕೆ
ಅಬಕಾರಿ ಇಲಾಖೆಗೆ ವೈದ್ಯಕೀಯ ಅಧಿಕಾರಿಗಳನ್ನ ನೇಮಿಸುವಂಥದ್ದು ಏನು ಅಂತಂದ್ರೆ ಅಲ್ಲಿದ್ದಂಥ ಅಧಿಕಾರಿಗಳದು ತಲೆ ಕಟ್ಟಿದೇನು ಅಬಕಾರಿ ಇಲಾಖೆಗಳು ಅವ್ರು ಸರಿಪಡಿಸೋಕೆ ಕಳಿಸ್ತಾ ಇದ್ದಾರೇನು. ಹಿಂದೆ ತುಘಲಕ್ ದರ್ಬಾರ್ ಅಂತ ಇತ್ತು, ತುಘಲಕ್ ರಾಜ ಆಗಿ ಹೋಗಿದ್ದ. ಅದನ್ನು ಇವತ್ತು ಸಿದ್ದರಾಮಯ್ಯ ಅವರು ತುಘಲಕ್ ಆಗಿ ಪರಿವರ್ತನೆ ಆಗಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ ಆಡಳಿತ ಬಹುತೇಕ ಕರ್ನಾಟಕದ ಇತಿಹಾಸನಾಗ ಇಷ್ಟು ಕುಸಿತು ಎಂದೂ ಕಂಡಿಲ್ಲ. ಮತ್ತು ಬರೀ ಇದೊಂದಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ನಾಗ ತಮಗೆ ಬೇಕಾದಂಥ ಅಧಿಕಾರಿಗಳು ಅವನಿಗೆ ಜ್ಞಾನ ಇರಲಿ ಬಿಡಲಿ ಅವನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು. ಮುಡಾ ಸೈಟ್ ಹಗರಣದಲ್ಲಿ ಬೀಸೋ ದೊಣ್ಣೆಯಿಂದ ಸೇಫ್ ಆಗಿದ್ದ ಸಿಎಂಗೆ ಅಬಕಾರಿ ಭೂತ ಬೆನ್ನತ್ತಿದೆ. ಲೈಸೆನ್ಸ್ಗಾಗಿ ಲಂಚ ಪಡೆದ ಕೇಸ್ನಲ್ಲಿ ಸಿಎಂಗೂ ಪಾಲಿದೆ ಅಂತ ಗುತ್ತಿಗೆದಾರ ಆರೋಪಿಸಿದರು. ಇದೀಗ ರೂಲ್ಸ್ ಉಲ್ಲಂಘನೆ ಮಾಡಿ ಆರೋಗ್ಯ ಇಲಾಖೆ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾಯಿಸುವಂತೆ ಸಿಎಂ ಪತ್ರ ಬರೆದಿದ್ದಾರೆ. ಈ ಘಟನೆಗಳು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಕಳಂಕ ರಹಿತ ರಾಜಕೀಯದ ಹಾದಿಗೆ ಮುಳ್ಳಾಗೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.